ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಿಂಧು. ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿರೋದ್ರಿಂದ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಪೂಜೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸಂಜೆನೇ ಒಂದೇ ಸಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಹೂವನ್ನ ಹೊರಗಡೆಯಿಂದ ತಂದಿರ್ತೀವಲ್ವ, ಸೊ ಅದಕ್ಕೆ ಸ್ವಲ್ಪ ನೀರನ್ನ ಚಿಮುಕಿಸಿ ಆಮೇಲೆ ನಾನು ದೇವ್ರಿಗೆ ಹೂವನ್ನ ಇಡ್ತೀನಿ. ಹೂವು ಎಲ್ಲ ಇಟ್ಟು ಪೂಜೆನ ಮಾಡಿಕೊಂಡೆ. ಬೆಳಗ್ಗೆ ಏನಾದರೂ ಹೂವು ತೆಗ್ದು ಹೂವು ಚೇಂಜ್ ಮಾಡಿ ಪೂಜೆ ಮಾಡಿದರೆ ಸಂಜೆ ಬರೀ ದೀಪ ಮಾತ್ರ ಹಚ್ತಿದ್ದೆ ಅಷ್ಟೇ. ಸೊ ಇವಾಗ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಹೊಟ್ಟೆನೂ ಕೂಡ ಹಸಿತಿತ್ತು. ಸೌತೆಕಾಯಿ ಕೂಡ ಇತ್ತು. ಅದಕ್ಕೆ ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಮೆಣಸಿನ ಪೌಡರು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ತಿಂದೆ. ಅಷ್ಟರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಖಾಲಿಯಾಗಿತ್ತು. ಇಲ್ಲಿ ಕರ್ಬೇವಿನ ಸೊಪ್ಪು ಏನು ನಾನು ದುಡ್ಡು ಕೊಟ್ಟೆಲ್ಲ ಏನೂ ತರೋದಿಲ್ಲ. ನಮ್ಮನೆ ಎದುರುಗಡೆನೇ ಗಿಡ ಇದೆ ಕರ್ಬೇವಿನ ಸೊಪ್ಪು. ಸೊ ಏನಾದರೂ ಖಾಲಿ ಆದರೆ ಅಲ್ಲೇ ಕಿತ್ಕೊಳ್ಬೋದು. ದುಡ್ಡು ಕೊಟ್ಟೆಲ್ಲ ಏನೂ ತರೋದಿಲ್ಲ. ಸ್ವಲ್ಪ ಖಾಲಿಯಾಗಿತ್ತು, ಹಾಗೆ ಸ್ವಲ್ಪ ತಂದು ಈ ಥರ ತೊಳೆದು ನೀರೆಲ್ಲ ಹೋಗೋ ಥರ ಸ್ವಲ್ಪ ಆರಿಸ್ಬೇಕು. ನೀರಿದ್ದಾಗಲೇ ಬಾಕ್ಸಿಗೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಹಾಳಾಗಿಬಿಡುತ್ತೆ. ಫ್ರೆಶ್ ಆಗಿರೋ ಥರ ಇರಬೇಕು ಅಂತ ಅಂದರೆ ಈ ರೀತಿ ನೀರೆಲ್ಲ ಹೋಗಿಸ್ಕೊಬೇಕು. ಈಗ ನೋಡಿ ಕರ್ಬೇವಿನ ಸೊಪ್ಪು ನೀರೆಲ್ಲ ಫುಲ್ ನೀಟಾಗಿ ಡ್ರೈ ಆಗಿದೆ. ಈಗ ಒಂದು ಬಾಕ್ಸ್ಗೆ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದಕ್ಕೆ ಆ ಸೊಪ್ಪೊಂದು ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಈ ರೀತಿ ಬಾಕ್ಸ್ ಒಳಗಡೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ ಇಟ್ಬಿಟ್ರೆ ಯಾವುದೇ ರೀತಿ ಕರ್ಬೇವಿನ ಸೊಪ್ಪು ಹಾಳಾಗಲ್ಲ. ತುಂಬ ದಿನ ಫ್ರೆಶ್ ಆಗೇ ಇರುತ್ತೆ. ಇವತ್ತು ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ ನಾನಿಲ್ಲಿ ಸ್ಟೋರ್ ಮಾಡ್ಕೊತಿದ್ದೀನಿ. ಇವತ್ತು ಮನೆಗೆ ಕಡಲೆಕಾಯಿ ಕೂಡ ತಂದಿದ್ರು ಅಮ್ಮ. ಈ ಕಡಲೆಕಾಯಿನ ಹಾಗೆ ಇಟ್ಬಿಟ್ರೆ ಮಕ್ಕಳು ಹಸೆ ದಿನ ತಿಂದುಬಿಡ್ತಾರೆ. ಅದಕ್ಕೆ ತಂದಾಗ್ಲೇ ಇದನ್ನು ವಾಶ್ ಮಾಡಿಬಿಟ್ಟು ಬೇಯಕ್ಕೆ ಹಾಕ್ಬಿಡ್ತೀನಿ. ಸ್ವಲ್ಪ ನೀರಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ನೆನೆ ಹಾಕಿದ್ರೆ ಮಣ್ಣೇನಾದ್ರು ಇದ್ದರೆ ಹೋಗ್ಬಿಡುತ್ತಲ್ವ, ಅದಕ್ಕೆ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸೋಕೆ ಇಡ್ತೀನಿ. ಹಾಗೆ ಇವತ್ತು ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊಪ್ಪು ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಇತ್ತು. ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು, ಹಾಗೆ ಪಾಲಕ್ ಸೊಪ್ಪನ್ನು ಕೂಡ ಸ್ವಲ್ಪನೇ ಇತ್ತು. ಎರಡು ಸ್ವಲ್ಪ ಇದೆಯಲ್ಲ, ಏನು ಮಾಡೋಣ, ಇದು ಹಾಗೆ ಇಟ್ರೂ ಕೂಡ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಅಂದ್ಕೊಂಡು ಆಂಧ್ರ ಸ್ಟೈಲ್ ಪಪ್ಪು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಸ್ವಲ್ಪ ಈಸಿಯಾಗಿಯೇ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಇದು. ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊತೀನಿ. ಹಾಗೆ ಇಲ್ಲಿ ಒಂದು ಕುಕ್ಕರಿಗೆ ಸಾಂಬಾರು ಬೇಳೆ ಅಂದರೆ ತೊಗರಿಬೇಳೆ ಹಾಗೆ ಹೆಸರು ಬೇಳೆನ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಅಂದರೆ ಕುಕ್ಕರಲ್ಲಿ ಮೊದಲು ಬೇಳೆನ ಕೂಗಿಸ್ಕೊಬಿಡಬೇಕು. ಸೊಪ್ಪೆಲ್ಲ ಏನು ಕೂಗಿಸ್ಕೊಳ್ಳೋದೆಲ್ಲ ಏನೂ ಇರೋದಿಲ್ಲ. ಅದಕ್ಕೆ ಮೊದಲು ಕುಕ್ಕರಲ್ಲಿ ಕಾಳನ್ನ ಕೂಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಈ ಪಪ್ಪು ಮಾಡೋದಕ್ಕೆ ಸ್ವಲ್ಪ ತುಪ್ಪನ ಎಲ್ಲದಕ್ಕೂ ಬಳಸಿದ್ರೆ ಸಾಂಬಾರು ಇನ್ನೂ ಜಾಸ್ತಿ ರುಚಿಯಾಗಿ ಬರುತ್ತೆ. ಇಲ್ಲಿ ನಾನು ಕುಕ್ಕರ್ ಮುಚ್ಚಿ 2 ವಿಷಿಲ್ ಬರೆಸ್ಕೊತೀನಿ. ಕುಕ್ಕರ್ 2 ವಿಷಿಲ್ ಬಂದಮೇಲೆ ನೋಡಿ ಈ ರೀತಿ ಬೆಂದಿದೆ ಕಾಳು. ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಅಂದರೆ ಇದನ್ನು ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಂಬಿಡೋಣ. ಅದಾದಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸೇರಿಸ್ಕೊಂಡು ಇಲ್ಲಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕೊಬೋದು. ಇದು ಮೆಣಸಿನ್ಕಾಯಿ ಎಣ್ಣೆಯಲ್ಲೇ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಬಿಡಬೇಕು. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೆ ಜಜ್ಜಿರೋ ಅಂತಹ ಬೆಳ್ಳುಳ್ಳಿನ ಸೇರಿಸಬೇಕು. ಇದಕ್ಕೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಸೇರಿಸಬೇಕು. ಬೆಳ್ಳುಳ್ಳಿನೂ ಕೂಡ ಎಣ್ಣೆಲೇ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಎರಡು ಈರುಳ್ಳಿ ನಾನು ಇಲ್ಲಿ ತೊಗೊಂಡಿದ್ದೀನಿ. 2 ಈರುಳ್ಳಿನೂ ಕೂಡ ಸೇರಿಸಿ ಅದನ್ನು ಕೂಡ ಈ ರೀತಿ ಎಣ್ಣೆಲೇ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೇ ಟೊಮೊಟೊನ ಸೇರಿಸಬೇಕು. ಇಲ್ಲಿ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಮೊದಲು ನಾನು ಮೆಂತ್ಯ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು. ಪಾಲಕ್ಕು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಮೆಂತ್ಯ ಸೊಪ್ಪು ಸ್ವಲ್ಪ ಬೇಗ ಸಾಫ್ಟ್ ಆಗೋದಿಲ್ಲ. ಅದಕ್ಕೆ ಮೊದಲು ಕಟ್ ಮಾಡಿ ಇಟ್ಟಿರುವಂತಹ ಪಾಲಕ್ ಸೊಪ್ಪು ಅದನ್ನು ಸ್ವಲ್ಪ ಸೇರಿಸ್ಕೊಬೇಕು. ನಾನು ಇವಾಗ ಪಾಲಕ್ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಇದರಲ್ಲೇ ನೀರು ಬಿಟ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಬೇಕು. ಮತ್ತು ಇದನ್ನು ಬೇಯಿಸೋವಂಥ ಅವಶ್ಯಕತೆ ಏನು ಇರೋದಿಲ್ಲ. ಇದರಲ್ಲೇ ಆರಾಮಾಗಿ ಅದು ಬೆಂದ್ಕೊಳ್ಳುತ್ತೆ. ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ. ಇದು ಎಲ್ಲ ನೀಟಾಗಿ ಈ ಥರ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಇದು ಬೆಂದಾದಮೇಲೆ ಇಲ್ಲಿ ನಾನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದಂತಹ ಕಾಳು ಅದಕ್ಕೇ ಈಗ ನಾನು ಇದನ್ನು ಸೇರಿಸ್ತಾ ಇದ್ದೀನಿ.
ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗಲೇ ನಾನು ಉಪ್ಪು ಸೇರಿಸ್ಕೊತಾ ಇರೋದು, ಮುಂಚೆ ಯಾವಾಗಲೂ ಕೂಡ ಉಪ್ಪನ್ನ ಸೇರಿಸ್ಕೊಂಡಿರಲಿಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ಕುದಿಯೋವರೆಗೂ ಬಿಡಬೇಕು. ಒಂದು 2-3 ಕುದ್ದಾದಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಇಲ್ಲಿ ನಾನು ಒಂದು ಪುಟ್ಟದು ಒಗ್ಗರಣೆ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತೀನಿ. ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಇವಾಗ ನಾನು ಈ ಕುದಿತಿರೋ ಸಾಂಬಾರೊಳಗೆ ಸೇರಿಸ್ತೀನಿ. ಇಷ್ಟನ್ನು ಮಾಡಿದ್ರೆ ರೆಡಿ ಆಗಿಬಿಡುತ್ತೆ ಆಂಧ್ರ ಸ್ಟೈಲ್ ಪಪ್ಪು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಎಷ್ಟು ಟೇಸ್ಟಿಯಾಗೂ ಕೂಡ ಬಂದಿದೆ ಅಂದರೆ ಇದನ್ನು ಒಂದು ಸತಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ಸೊಪ್ಪು ಈ ಕಡೆ ಅದನ್ನು ಮಾಡೋಕ್ಕಾಗಲ್ಲ, ಈ ಕಡೆ ಇದು ಮಾಡೋಕ್ಕಾಗಲ್ಲ ಅನ್ನೋ ಥರ ಸೊಪ್ಪು ಅಷ್ಟು ಇಷ್ಟು ಸ್ವಲ್ಪ ಉಳ್ಕೊಬಿಟ್ಟಿರುತ್ತಲ್ಲ, ಆ ಸೊಪ್ಪನ್ನ ಈ ರೀತಿ ಮಾಡಿಕೊಂಡ್ರೆ ವೇಸ್ಟು ಆಗೋಲ್ಲ ಸೊಪ್ಪು, ಹಾಗೆ ಸಾಂಬಾರು ಕೂಡ ಅವತ್ತಿಗೆ ಸಾಂಬಾರು ಕೂಡ ಆಗುತ್ತೆ. ಈ ರೀತಿ ನಾನು ಸಾಂಬಾರು ಮಾಡಿಕೊಂಡೆ. ಈಗ ಈ ಸಾಂಬಾರಿಗೆ ಸೈಡ್ ಡಿಶ್ ಏನಾದ್ರು ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಸ್ವಲ್ಪ ಮನೆಯಲ್ಲಿ ಗೋಬಿ ಇತ್ತು, ಮಕ್ಕಳು ಕೂಡ ಗೋಬಿ ಕೇಳ್ತಿದ್ರು. ಅದಕ್ಕೆ ಇಲ್ಲಿ ನಾನು ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲು ಇಲ್ಲಿ ಗೋಬಿನ ನಾನು ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರ ಸೇರಿಸ್ತಾ ಇದ್ದೀನಿ. ಬಿಸಿನೀರನ್ನ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಗೆ ಅರಿಶಿಣ ಸೇರಿಸಿ ಒಂದೇ ಒಂದು ಕುದಿಸ್ಕೊತೀನಿ. ಇಲ್ಲಾಂದರೆ ಈ ಬಿಸಿನೀರು ಹಾಕಿರ್ತೀವಲ್ವ, ಈ ಬಿಸಿನೀರು ಹಾಕಿರೋದ್ರಿಂದ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 1/2 ಅವರ್ ಇಟ್ಟರೆ ಸಾಕಾಗುತ್ತೆ. ಗೋಬಿಲಿ ಹುಳಗಳು ಇದ್ದೇ ಇರ್ತವೆ, ನಮಗೆ ಅದು ಕಾಣಿಸೋದೇ ಇಲ್ಲ, ಆ ಥರ ಹುಳಗಳು ಇದ್ದೇ ಇರ್ತವೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಮಾಡಲೇಬೇಕು. ಇಲ್ಲಿ ನಾನು ಒಂದು ಕುದಿಸ್ಕೊಂಡೆ. ಈಗ ಇದನ್ನು ನೀರನ್ನ ಸಪ್ರೇಟ್ ಮಾಡಿ ಗೋಬಿನ ಒಂದೆರಡು ಸತಿ ವಾಶ್ ಮಾಡಿಕೊಂಡು ಇಟ್ಕೋತೀನಿ ಇಲ್ಲಿ. ಹಾಗೆ ಇಲ್ಲಿ ಪಾಲಕ್ ಗೋಬಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಪಾಲಕ್ ಇತ್ತಲ್ವ, ಸೊ ಅದನ್ನು ಒಂದು ಕುದಿಸ್ಕೊತೀನಿ. ಬಿಸಿನೀರಲ್ಲಿ ಹಾಕಿದ್ರೂ ಕೂಡ ಸಾಫ್ಟ್ ಆಗುತ್ತೆ. ಒಂದು ಕುದಿಸ್ಕೊಂಡು ಮಿಕ್ಸಿ ಜಾರಲ್ಲಿ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊತೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನಾವು ತೊಳೆದಿರೋಂತಹ ಗೋಬಿನ ಸೇರಿಸ್ತಾ ಇದ್ದೀನಿ. ಗೋಬಿನ ಸೇರಿಸ್ಬಿಟ್ಟು ಅದಕ್ಕೆ ಇವಾಗ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸೇರಿಸ್ಕೊತೀನಿ. ಹಾಗೆ ಕಾಳುಮೆಣಸನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು, ಬೇಯುವಾಗಲೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಇದಕ್ಕೆ ಒಂದು 2-3 ಸ್ಪೂನ್ ಕಾರ್ನ್ಫ್ಲೋರು ಹಾಗೆ ಒಂದೇ ಒಂದು ಸ್ಪೂನು ಮೈದಾ ಹಾಕ್ಕೊಂಡು ಈಗ ರುಬ್ಬಿಟ್ಕೊಂಡಿರುವಂತಹ ಪಾಲಕ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡಬೇಕು. ಫಸ್ಟು ನಾನು ಇಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಬಟ್ ಇದು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನೂ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು. ಸೇರಿಸ್ಕೊಂಡು ಇದನ್ನು ನೀಟಾಗಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಬಿಡಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಡ್ತೀನಿ ನಾನು. 10 ನಿಮಿಷ ಬಿಟ್ಟಾದಮೇಲೆ ಅಷ್ಟರಲ್ಲಿ ಇಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಟು, ಆ ಎಣ್ಣೆ ಕಾಯ್ದಾದ್ಮೇಲೆ ಇದನ್ನು ಈ ರೀತಿ ಒಂದೊಂದಾಗಿ ಬಿಡಬೇಕು. ಈ ರೀತಿ ಬಿಟ್ಟಾದಮೇಲೆ ಇದನ್ನು ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮೆಲ್ಲ ಏನು ಮಾಡೋದು ಬೇಡ. ಲೋ ಫ್ಲೇಮ್ ಮಾಡಿದ್ರೆ ಎಣ್ಣೆ ಜಾಸ್ತಿ ಇರುತ್ತೆ. ಹೈ ಫ್ಲೇಮಲ್ಲೇ ಗೋಬಿನ ಬೇಯಿಸ್ಕೊಬೋದು. ಈ ರೀತಿ ಗೋಬಿನ ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ನಮ್ಮ ಡ್ರೈ ಗೋಬಿ. ಇದನ್ನು ಸಾಸ್ ಜೊತೆ ಆರಾಮಾಗಿ ತಿನ್ಬಹುದು. ಸಂಜೆ ಟೈಮಲ್ಲಿ ಮಾಡಿದ್ರೆ ಸ್ನ್ಯಾಕ್ಸ್ ಆಗುತ್ತೆ. ಈಗ ಊಟ ಟೈಮಲ್ಲಿ ಮಾಡಿದ್ರೆ ಊಟಕ್ಕೆ ಸೈಡ್ ಡಿಶ್ ಆಗು ಕೂಡ ಆಗುತ್ತೆ. ನಾನಿಲ್ಲಿ ಇದನ್ನು ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೀನಿ ಇವತ್ತು. ನೀವು ಕೂಡ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಪಪ್ಪು ಹೇಗೆ ಬಂದಿತ್ತು ಅಂತ ಕೂಡ ಹೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸತಿ ನೀವು ಟ್ರೈ ಮಾಡಲೇಬೇಕು. ಹಾಗೆ ಪಾಲಕ್ ಡ್ರೈ ಗೋಬಿನೂ ಕೂಡ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.